ಇನ್ನು ರಾಜ್ಯಪಾಲರನ್ನ ತಡೆಯುವ ಸಂದರ್ಭದಲ್ಲಿ ಎಂಎಲ್ಸಿ ಹರಿಪ್ರಸಾದ್ ಅವರ ಬಟ್ಟೆ ಕೂಡ ಹರಿತವಾಗಿದೆ. ವಿಧಾನಸಭೆಯ ಒಳಗಡೆ ನುಗ್ಗಿದ್ದಾರೆ ರಾಜ್ಯಪಾಲರ ಭದ್ರತಾ ಪಡೆ. ಈ ಸಂದರ್ಭದಲ್ಲಿ ಬಿಜೆಪಿ ಅವರೇ ಕುರ್ತಾವನ್ನ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಆರೋಪವನ್ನ ಕೂಡ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಒಳಗಡೆ ನುಗ್ಗಿದ್ದಾರೆ ರಾಜ್ಯಪಾಲರ ಭದ್ರತಾ ಪಡೆ. ಈ ಒಂದು ಸಂದರ್ಭದಲ್ಲಿ ಎಂಎಲ್ಸಿ ಹರಿಪ್ರಸಾದ್ ಅವರ ಬಟ್ಟೆ ಕೂಡ ಹರಿದಿದೆ. ವಿಧಾನಸಭೆಯ ಒಳಗಡೆ ನುಗ್ಗಿದ್ದ ರಾಜ್ಯಪಾಲರ ಭದ್ರತಾ ಪಡೆ. ಬಿಜೆಪಿ ಅವರೇ ಕುರ್ತಾ ಹರಿದಿದ್ದಾರೆ ಅಂತ ಇದೀಗ ಹರಿಪ್ರಸಾದ್ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ನನ್ನ ಬಟ್ಟೆ ಚಿಂದಿಯಾಗಿದೆ. ವಿಪಕ್ಷಗಳ ವಿರುದ್ಧ ಹರಿಪ್ರಸಾದ್ ಕಿಡಿಕಾರಿರುವಂಥದ್ದು. ಸದನದಲ್ಲಿ ಗದ್ದಲ, ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ಆಗ್ತಾ ಇತ್ತು. ಯಾವಾಗ ರಾಜ್ಯಪಾಲರು ಹೊರಟರು ಆ ಒಂದು ಸಂದರ್ಭದಲ್ಲಿ ಒಳಗಡೆ ರಾಜ್ಯಪಾಲರ ಭದ್ರತಾ ಪಡೆ ಬಂತು. ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಹರಿಪ್ರಸಾದ್ ಅವರ ಬಟ್ಟೆಯನ್ನ ಹರಿಯಲಾಗಿದೆ. ಬಿಜೆಪಿ ಅವರೇ ನನ್ನ ಕುರ್ತಾವನ್ನ ಹರಿದಿದ್ದಾರೆ ಅಂತ ಇದೀಗ ಆರೋಪವನ್ನ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಎಂಎಲ್ಸಿ ಹರಿಪ್ರಸಾದ್ ಅವರ ಕುರ್ತಾ ಹರಿದಿದೆ. ಹಿಂಭಾಗದಲ್ಲಿ ಹರಿತಾ ಆಗಿರುವಂತದ್ದು. ಹಾಗಾಗಿ ಬಿಜೆಪಿ ಅವರೇ ನನ್ನ ಕುರ್ತಾವನ್ನ ಹರಿದಿದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ, ಕಿಡಿಕಾರ್ತಿದ್ದಾರೆ ಎಂಎಲ್ಸಿ ಹರಿಪ್ರಸಾದ್. ಯಾವಾಗ ರಾಜ್ಯಪಾಲರು ಕೇವಲ ಒಂದು ವಾಕ್ಯದಲ್ಲಿ ತಮ್ಮ ಭಾಷಣವನ್ನ ಮುಗಿಸಿ ಹೊರಟರು ಆ ಸಂದರ್ಭದಲ್ಲಿ ಅವರನ್ನ ತಡೆಯೋದಕ್ಕೆ ಕಾಂಗ್ರೆಸ್ ಶಾಸಕರು ಕೂಡ ಮುಂದಾದ್ರು. ಅದಾದ ನಂತರ ಅಲ್ಲಿಗೆ ರಾಜ್ಯಪಾಲರ ಭದ್ರತಾ ಪಡೆ ಎಂಟ್ರಿಯನ್ನ ಕೊಡುತ್ತೆ. ಅವರನ್ನ ಸೇಫ್ಟಿಯಾಗಿ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ನುವ ಹಿತದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಎಂಎಲ್ಸಿ ಹರಿಪ್ರಸಾದ್ ಅವರ ಕುರ್ತಾ ಕೂಡ ಹರಿತಾ ಆಗಿರುವಂಥದ್ದು. ಇದೀಗ ಎಂಎಲ್ಸಿ ಹರಿಪ್ರಸಾದ್ ಅವರು ಆರೋಪವನ್ನ ಮಾಡ್ತಿದ್ದಾರೆ, ನನ್ನ ಕುರ್ತಾ ಹರಿದಿರೋದು ಬಿಜೆಪಿ ಅವರೇ ಹರಿದಿರೋದು, ನನ್ನ ಬಟ್ಟೆಯನ್ನ ಚಿಂದಿ ಮಾಡಿದ್ದಾರೆ ಅಂತ ವಿಪಕ್ಷಗಳ ವಿರುದ್ಧ ಹರಿಪ್ರಸಾದ್ ಕಿಡಿಕಾರ್ತಿದ್ದಾರೆ. ರಾಜ್ಯಪಾಲರಿಗೆ ಸದಸ್ಯರಿಂದ ಅಡ್ಡಿ ಆಗಿದ್ರಿಂದ ಅಲ್ಲಿಗೆ ಭದ್ರತಾ ಪಡೆ ಎಂಟ್ರಿ ಕೊಡುತ್ತೆ. ಇದು ಅವರ ಕರ್ತವ್ಯ. ಆದ್ರೆ ಈ ನಡುವೆ ಎಂಎಲ್ಸಿ ಹರಿಪ್ರಸಾದ್ ಕುರ್ತಾ ಕೂಡ ಹರಿದಿರೋಂಥದ್ದು. Well, I have it.